ಇನ್ನು ಮೇ 5ನೇ ತಾರೀಕು ನಂತರ ರಾಜ್ಯದಲ್ಲಿ ಕ್ರಾಂತಿ ಫಿಕ್ಸ್ ಆಗಿದ್ರೆ ಪಂಚರಾಜ್ಯ ಚುನಾವಣಾ ಬಳಿಕ ರಾಜ್ಯದಲ್ಲಿ ಅಲ್ಲೋಲ ಕಲ್ಲೋಲ ಆಗುತ್ತಾ ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. ರಾಜ್ಯದಲ್ಲಿ ರಾಷ್ಟ್ರಪತಿ ಆಳ್ವಿಕೆ ಬರುತ್ತೆ ಅಂತ ಬಿಜೆಪಿ ಶಾಸಕರೊಬ್ಬರು ಹೇಳಿರುವಂತದ್ದೇ ಈ ಪ್ರಶ್ನೆಯನ್ನ ಹುಟ್ಟುವಂತೆ ಮಾಡಿರುವಂತದ್ದು. ರಾಷ್ಟ್ರಪತಿ ಆಳ್ವಿಕೆ ಬರುತ್ತೆ ಅಂತ ಹೇಳಿರುವಂತದ್ದು ಬಿಜೆಪಿ ಶಾಸಕ. ಹೊಸ ಬಾಂಬ್ ಸಿಡಿಸಿದ್ದಾರೆ ಬಿಜೆಪಿ ಶಾಸಕ ಸುರೇಶ್ ಗೌಡ. ಡಿಕೆಶಿ ಹೇಳಿಕೆ, ಸಿದ್ದರಾಮಯ್ಯ ಅವರ ನಡೆ ನೋಡಿದ್ರೆ ಕಾಂಗ್ರೆಸ್ನಲ್ಲಿ ಕ್ರಾಂತಿ ಆಗತ್ತೆ, ಪಂಚರಾಜ್ಯ ಚುನಾವಣೆಯ ನಂತರ ರಾಜಕೀಯ ಬದಲಾವಣೆಗಳಾಗುತ್ತೆ ಅಂತ ತುಮಕೂರಿನಲ್ಲಿ ಬಿಜೆಪಿ ಶಾಸಕ ಸುರೇಶ್ ಗೌಡ ಹೇಳಿಕೆ ಕೊಟ್ಟಿರುವಂತದ್ದು. ಹಾಗಿದ್ರೆ ಮೇ 4ಕ್ಕೆ ರಿಸಲ್ಟ್ ಬರುತ್ತೆ, 5ನೇ ತಾರೀಕು ಆದ್ಮೇಲೆ ಅಲ್ಲೋಲ ಕಲ್ಲೋಲ ಆಗುತ್ತಾ ರಾಜ್ಯದಲ್ಲಿ? ಯಾಕೆ ಈ ರೀತಿ ಹೇಳಿದ್ರು ಬಿಜೆಪಿ ಶಾಸಕ ಸುರೇಶ್ ಗೌಡ ಅವರು? ಈಗ ಹೊಸ ಬಾಂಬ್ ಸಿಡಿಸಿರುವಂತದ್ದು. ಪಂಚರಾಜ್ಯ ಚುನಾವಣೆಯ ಒಂದು ರಿಸಲ್ಟ್ ಬರುತ್ತೆ 4ನೇ ತಾರೀಕು, ಅದಾದ ಮೇಲೆ ಅಲ್ಲೋಲ ಕಲ್ಲೋಲ ಆಗುತ್ತಾ ರಾಜ್ಯ ರಾಜಕಾರಣ? ಡಿಕೆಶಿ ಅವರ ಹೇಳಿಕೆ ಆಗಿರ್ಬೋದು, ಸಿದ್ದರಾಮಯ್ಯ ಅವರು ತಗೋತಾ ಇರುವಂತಹ ನಡೆಯನ್ನ ನೋಡಿದ್ರೆ ರಾಜಕೀಯ ಬದಲಾವಣೆ ಆಗುತ್ತೆ ಅಂತ ಹೇಳ್ತಾ ಇರುವಂತದ್ದು ಬಿಜೆಪಿ ಶಾಸಕ ಸುರೇಶ್ ಗೌಡ ಅವರು ತುಮಕೂರಿನಲ್ಲಿ. ಶಿವಕುಮಾರ್ ಅವರ ಹೇಳಿಕೆ, ಸಿದ್ದರಾಮಯ್ಯನವರ ನಡೆ ನೋಡಿದ್ರೆ ಮೇ 5ನೇ ತಾರೀಕು ಆದ್ಮೇಲೆ 5 ರಾಜ್ಯಗಳ ಚುನಾವಣೆಯ ರಿಸಲ್ಟ್ ಬಂದ ಮೇಲೆ ತಮಿಳುನಾಡು, ಕೇರಳ, ಪಾಂಡಿಚೇರಿ, ಅಸ್ಸಾಂ ಮತ್ತೆ ವೆಸ್ಟ್ ಬೆಂಗಾಲ್ ಈ ರಿಸಲ್ಟ್ ಬಂದ ಮೇಲೆ ಮೇಲ್ನೋಟಕ್ಕೆ ಅನ್ಸಿದೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಕ್ರಾಂತಿಗೆ ಒಳಗಾಗುತ್ತೆ ಅನ್ನೋದು ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಡಿ ಕೆ ಶಿವಕುಮಾರ್ ಅವರು ನಿನ್ನೆ ಹೇಳಿಕೆ ಕೊಟ್ಟಿರುವಂಥದ್ದು, ನಿನ್ನೆ ಸಿದ್ದರಾಮಯ್ಯನವರು ಅವ್ರ ಮನೆಯಲ್ಲಿ ಆತ್ಮೀಯ ಬಳಗವನ್ನು ಕರೆದು ಮಾತಾಡಿರುವಂಥದ್ದು, ಅದಾದಮೇಲೆ ಜಾರಕಿಹೊಳಿಯವರು ಸತೀಶ್ ಜಾರಕಿಹೊಳಿ ಕೊಟ್ಟಿರುವಂಥ ಹೇಳಿಕೆಗಳನ್ನು ಗಮನಿಸಿದ್ರೆ ಏನೋ ಒಂದು ಗೊಂದಲಗಳಾಗೋ ರೀತಿಯಲ್ಲಿ, ಕ್ರಾಂತಿ ಆಗೋ ರೀತಿಯಲ್ಲಿ ಮೇಲ್ನೋಟಕ್ಕೆ ಕಾಣ್ತಾ ಇದೆ. ನನಗನ್ಸುತ್ತೆ ಮೇ 5ನೇ ತಾರೀಕು ಆದಮೇಲೆ ರಾಜ್ಯದಲ್ಲಿ ರಾಷ್ಟ್ರಪತಿ ಆಳ್ವಿಕೆ ಬರುತ್ತೆ ಅಂತೇಳಿ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಯಾಕೆಂದರೆ ಕಾಂಗ್ರೆಸ್ನಲ್ಲಿರುವಂಥ ಆಂತರಿಕ ಕಚ್ಚಾಟ, ನಾನು ಮುಖ್ಯಮಂತ್ರಿ ಆಗಬೇಕು ಅಂತ ಜಿ ಪರಮೇಶ್ ಸಾಹೇಬರು ತುಮಕೂರಿಂದ, ಸತೀಶ್ ಜಾರಕಿಹೊಳಿಯವರು ನಾನು ಮುಖ್ಯಮಂತ್ರಿ ಆಗಬೇಕು ಅಂತೇಳಿ, MB ಪಾಟೀಲ್ರು ನಾನು ಮುಖ್ಯಮಂತ್ರಿ ಆಗಬೇಕು ಅಂತೇಳಿ, ಡಿ ಕೆ ಶಿವಕುಮಾರ್ ಆಲ್ರೆಡಿ ಮುಖ್ಯಮಂತ್ರಿ ಆಗೋಗಿದ್ದಾರೆ, 10ನೇ ತಾರೀಕು ಡೇಟು ಫಿಕ್ಸ್ ಆಗೋಗಿದೆ. ಅದರಿಂದ ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೋ ಗೊತ್ತಿಲ್ಲ. ನನಗನ್ಸುತ್ತೆ ಇದು ಜನಪರ ಅಲ್ಲದ ಸರ್ಕಾರ, ಭ್ರಷ್ಟ ಸರ್ಕಾರ. ಇದು ಎಷ್ಟು ಬೇಗ ತೊಲಗುತ್ತೋ ಅಷ್ಟು ಬೇಗ ಕರ್ನಾಟಕಕ್ಕೆ ಒಳ್ಳೆಯದು ಅಂತೇಳಿ ಜನ ಇಡೀ ಶಾಪ ಆಗ್ತಾ ಇದ್ದಾರೆ. ಶಿವಕುಮಾರ್ ಅವರ ಹೇಳಿಕೆ, ಸಿದ್ದರಾಮಯ್ಯ